ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಪಿಜ್ಜಾ ಮಾಡ್ತಾಯಿದ್ದೀನಿ. ಅದರಲ್ಲೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಪಿಜ್ಜಾ ಅಂತ ಅಂದರೆ. ಹೆಚ್ಚು ಚೀಸ್ ಇರೋ ಕಾರಣ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇಷ್ಟಪಟ್ಟು ತಿನ್ನೋ ಅಂಥ ಆಹಾರಗಳನ್ನು ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮೊದಲಿಗೆ ನಾನು ಒಂದು ಬೌಲಿಗೆ ಅರ್ಧ ಕಪ್ಪು ಬೆಚ್ಚಗಿನ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ನೀರಿನಲ್ಲಿ ಕರಗಬೇಕು. ನಂತರ ಇದಕ್ಕೆ 1 ಸ್ಪೂನು ಡ್ರೈ ಈಸ್ಟನ್ನು ಹಾಕೋಬೇಕಾಗತ್ತೆ. ಇದನ್ನು ಒಂದು 15 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡೋಣ, ಅದು ಆ್ಯಕ್ಟಿವ್ ಆಗೋದಕ್ಕೆ. ಹದಿನೈದು ನಿಮಿಷದ ನಂತರ ಈಸ್ಟ್ ಎಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ನೋಡಿ. ಇದಕ್ಕೆ ನಾನು 1 ಕಪ್ಪು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಗಿರಬೇಕು ಈ ಪಿಜ್ಜಾ ಬೇಸ್ ಮಾಡೋದಕ್ಕೆ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಲಿಸ್ಕೊಳ್ಳೋಣ. ಈಗ ಪಿಜ್ಜಾ ಮಾಡುವಾಗ ಆಗಲಿ ಬ್ರೆಡ್ ಮಾಡುವಾಗ ಆಗಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಒಂದು 15ರಿಂದ 20 ನಿಮಿಷ ನಾದ್ಕೋಬೇಕಾಗತ್ತೆ ಚೆನ್ನಾಗಿ. 15ರಿಂದ 20 ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾವು ಅದು ಹಿಟ್ಟನ್ನು ಸ್ಟ್ರೆಚ್ ಮಾಡಿದ್ರೆ ಅದು ಮಧ್ಯದಲ್ಲಿ ಹರಿದೋಗಬಾರ್ದು, ಆ ಥರ ಬರಬೇಕು ನೋಡಿ. ಈ ಥರ ಟಕ್ ಮಾಡಿ ಈಗ ಇದನ್ನು ನೆನೆಯೋದಕ್ಕೆ ಬಿಡೋಣ. 1.5ರಿಂದ 2 ಗಂಟೆ ಈ ಹಿಟ್ಟು ನೆನೆಬೇಕಾಗತ್ತೆ. ಮೇಲ್ಗಡೆ ನಾವು ಉಳಿಸ್ಕೊಂಡಿದ್ದಂಥ ಎಣ್ಣೆನ ಹಚ್ಚಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. 1.5 ಗಂಟೆಯಿಂದ 2 ಗಂಟೆ ಬಿಡಬೇಕು. ನಾದಿಡೋದಕ್ಕೆ 20 ನಿಮಿಷ ಆಗಿದೆ. ಹಾಗೆ ಈಗ 2 ಗಂಟೆ ಕೂಡ ಆಗಿದೆ. ನಾವು ಕಲಸಿಟ್ಟ ಹಿಟ್ಟಿಗಿಂತ ಡಬಲ್ ಆಗಿರುತ್ತೆ ಹಿಟ್ಟು. ಅದರ ತುಂಬ ಗಾಳಿ ತುಂಬಿಕೊಂಡಿರುತ್ತೆ. ಸೊ ನಾವು ಹಿಂಗೆ ಪಂಚ್ ಮಾಡಿದಾಗ ಆ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ. ಹಿಟ್ಟು ಮುಟ್ಟಿದಾಗ ಬೆಣ್ಣೆ ಥರ ಆಗಿರುತ್ತೆ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಹಿಟ್ಟನ್ನು ಮುಟ್ಟಬೇಕು, ಇಲ್ಲ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅಷ್ಟು ಮೆತ್ತಗಿರುತ್ತೆ ಹಿಟ್ಟು. ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ನಾವು ಚಪಾತಿ ಮಾಡ್ತೀವಲ್ವ, ಚಪಾತಿ ಉಜ್ಜೋ ಥರನೇ ಇದು ಸ್ವಲ್ಪ ಉಜ್ಕೋಬೇಕಾಗತ್ತೆ. ಬ್ರೆಡ್ಡಿನ ಥರ ಬೇಯಿಸ್ಬೇಕು ಅಂದರೆ ಸ್ವಲ್ಪ ದಪ್ಪ ಒಸ್ಕೊಳ್ಬೇಕಾಗತ್ತೆ. ನಾನು ಮೀಡಿಯಮ್ ಸೈಜ್ ಪಿಜ್ಜಾ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಒಸ್ಕೊಳ್ತಾ ಇದ್ದೀನಿ. ಪಿಜ್ಜಾ ಆದಮೇಲೆ 1 ಇಂಚಷ್ಟು ದಪ್ಪ ಆಗುತ್ತೆ ಇದು. ನೋಡಿ ಹೊಸದು ಆಗಿದೆ. ಈಗ ಪಿಜ್ಜಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ. ಅದನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ ಪ್ಲೇಟಿಗೆ. ನಾವು ಬೇಕ್ ಮಾಡಿದಾಗ ಅದು ಕಚ್ಕೊಳ್ಳಲ್ಲ ಪ್ಲೇಟಿಗೆ, ತುಂಬ ಸುಲಭವಾಗಿ ಮೇಲ್ಗಡೆ ತೆಗಿಬೋದು. ಪ್ಲೇಟ್ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ನಾನು ಅಗಲ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದಕ್ಕಿಂತ ಚಿಕ್ಕದು ಮಾಡಿಕೊಂಡ್ರೆ ಬ್ರೆಡ್ ಥರ ಸ್ವಲ್ಪ ದಪ್ಪನಾಗಿ ಬರುತ್ತೆ. ನೋಡಿ ನನ್ನ ಪ್ಲೇಟ್ ಎಷ್ಟಿದೆಯೋ ಅಷ್ಟಾಗಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಈಗ ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ಹೋಲ್ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಬ್ರೆಡ್ ಥರ ದಪ್ಪಗೆ ಉಬ್ಬುತ್ತೆ.
ಈ ಥರ ಸುತ್ತ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಮನೆಯಲ್ಲಿಯೇ ಎಷ್ಟು ಸುಲಭವಾಗಿ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೋಬೋದು ಅಂತಂದು. ನೀವು ರೆಡಿಮೇಡ್ ತಂದ್ರೂ ಇಲ್ಲಿಂದ ನೀವು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಪಿಜ್ಜಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂತ ಅಂದರೆ ಸ್ವಲ್ಪ ಟೊಮೊಟೊ ಸಾಸು, ಅದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಹೋಮ್ ಮೇಡ್ ಪಿಜ್ಜಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ಎಕ್ಸ್ಟ್ರಾ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಅಮೂಲ್ ಡೈಸ್ಡ್ ಚೀಸನ್ನು ಉಪಯೋಗಿಸ್ತಾ ಇದ್ದೀನಿ. ಪೂರ್ತಿ ಎಲ್ಲ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ಚೀಸ್ ಹಾಕೋದ್ರಿಂದ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಚೀಸ್ ಹಾಕದಲ್ಲೇ ಕೂಡ ಮಾಡ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೊಟೊನ ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪ್ನಲ್ಲಿ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ಹಾಗೆ ಇದ್ರ ಜೊತೆಗೆ ನಾನು ಒಂದು 100 ಗ್ರಾಮಷ್ಟು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ. ಇದ್ರ ಮೇಲೆ ಸ್ವಲ್ಪ ಚೀಸನ್ನು ಹಾಕ್ತಾ ಇದ್ದೀನಿ. ಪುನಃ ನಾನು ಚೀಸನ್ನು ಹಾಕಿದ್ಮೇಲೆ ನಂತರ ಪನ್ನೀರ್ ಕ್ಯೂಬ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪನ್ನೀರ್ ಹಾಕ್ತಾ ಇದ್ದೀನಿ. ಈ ಪನ್ನೀರಿನ ಜಾಗದಲ್ಲಿ ನೀವು ಟಾಪಿಂಗ್ಸಿಗೆ ಬೇಕಾದರೆ ಮಶ್ರೂಮನ್ನು ಹಾಕೋಬೋದು, ಸ್ವೀಟ್ ಕಾರ್ನನ್ನು ಹಾಕೋಬೋದು, ಚಿಕನನ್ನು ಹಾಕೋಬೋದು, ಇಲ್ಲ ಬರೀ ಚೀಸಿಂದೇ ಪಿಜ್ಜಾ ಕೂಡ ಮಾಡ್ಕೋಬೋದು. ನಿಮಗೆ ಟಾಪಿಂಗ್ಸಿಗೆ ಬೇಕಾದರೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಕೂಡ ಹಾಕೋಬೋದು. ನೋಡಿ, ಟಾಪಿಂಗ್ಸ್ ಎಲ್ಲ ಆಗಿದೆ. ಹಾಗೆ ನಾನಿಲ್ಲಿ ಮೇಲೆ ಎಕ್ಸ್ಟ್ರಾ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸೈಡಿಗೆ ಸ್ವಲ್ಪ ಹಾಲನ್ನು ಹಚ್ತಾ ಇದ್ದೀನಿ. ಇಲ್ಲ ಅಂದರೆ ಹಾಗೆ ಬೆಳ್ಳಗೆ ಕಾಣಿಸುತ್ತೆ. ಹಾಲು ಇಲ್ಲ ಅಂದರೆ ಎಣ್ಣೆನಾರು ಸ್ವಲ್ಪ ಹಚ್ಕೋಬೋದು, ಇಲ್ಲ ಬೆಣ್ಣೆನಾರು ಹಾಕೋಬೋದು. ನೋಡಿ, ಪಿಜ್ಜಾ ಈಗ ಓವೆನಿಗೆ ಹೋಗೋದಕ್ಕೆ ರೆಡಿಯಾಗಿದೆ. ನಾನಿಲ್ಲಿ 180 ಡಿಗ್ರಿನಲ್ಲಿ 10 ಮಿನಿಟ್ಸ್ ಪ್ರೀ ಹೀಟಿಗೆ ಹಾಕ್ಕೊಂಡಿದ್ದೆ. ನಂತರ ಈಗ 180 ಡಿಗ್ರಿ ಇಟ್ಕೊಂಡು 20ಇಂದ 25 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಮೇಲ್ಗಡೆ ಎಲ್ಲ ಚೀಸ್ ಮೆಲ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ 25 ಮಿನಿಟ್ಸ್ ಆಗಿದೆ. ಕೆಳಗಡೆ ಬೇಸ್ ಎಲ್ಲ ಬ್ರೌನ್ ಆಗಿರುತ್ತೆ. ಹಾಗೆ ಪಿಜ್ಜಾ ಆಗಿದೆ ಅನ್ನೋದಕ್ಕೆ ಓವೆನಲ್ಲಿ ಸೈಡಲ್ಲೆಲ್ಲ ಬೇಕಾಗಿರೋದು ಗೊತ್ತಾಗುತ್ತೆ ನಮಗೆ. ಬ್ರೆಡ್ ಕಲರ್ ಆಗಿರುತ್ತೆ. ಸೊ ಅದು ಬೇಕಾಗಿದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಹೋಮ್ ಮೇಡ್ ಪಿಜ್ಜಾ ರೆಡಿ ಆಯಿತು ನೋಡಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಸ್ವಲ್ಪ ಖಾರ ಬೇಕು ಅಂದವರು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಮೇಲ್ಗಡೆ ಇರೋ ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮನೇಲಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನನ್ನೆಲ್ಲ ರೆಸಿಪಿಗಳನ್ನ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲೇ ನಾನು ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.